4ನೇ ತಿಂಗಳಿಗೆ ಜಾಯಾತ್ಮ ಜೀವಾತ್ಮ ಅವೆಲ್ಲ ಅವಯವಗಳು ಬೆಳೆಯುತ್ತಾ ಬೆಳೆಯುತ್ತಾ ನವಮಾಸಗಳು ತುಂಬುವ ಯೋಗ ಆ ಗರ್ಭದ ಬೆಳವಣಿಗೆ ಬೆಳೆಯುತ್ತೆ. ಆ ತಾಯಿ ತನ್ನ ಒಡಲೊಳಗ ಇನ್ನೊಂದು ಜೀವ ಸೃಷ್ಟಿ ಮಾಡುವುದೇನದ ಇದು ಸಾಮಾನ್ಯದ ಕೆಲಸ. ಪರಮಾತ್ಮನ ಸೃಷ್ಟಿಯ ನಿಯಮ ಇದು, ಸೃಷ್ಟಿಯ ನಿಯಮ. ದೇವರಮ್ಮ ಗರ್ಭವನ್ನು ಧರಿಸಿದಾಳೆ. ಯಜಮಾನನಾದ ಪುರುಷಾರ್ಥಪ್ಪ ಅಂತ ನೋಡು, ನನಗೆ ಆಗಿದ್ದ ಸ್ವಪ್ನ ಫಲ ನಿನಗೂ ಕೂಡ ಆಗಿದ್ದ ಸ್ವಪ್ನ ಫಲ ಇವತ್ತು ಫಲ ದೊರೆತದ. ಬಹಳ ಜಾಗರೂಕತೆಯಿಂದ ನೀನಿರಬೇಕು ಅಂತ ಹೆಂಡತಿಗೆ ಬುದ್ಧಿವಾದದ ಮಾತನ್ನ ಹೇಳೋದ. ಹಾಗೆ ಆ ಗರ್ಭ ಬೆಳೆಯುತ್ತಾ 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 ತಿಂಗಳ 2 ತಿಂಗಳ 3 ತಿಂಗಳ ಬೆಳೀತದೆ. ನವಮಾಸಗಳು ತುಂಬುವ ಯೋಗ. ಅದರಲ್ಲಿ ನಮ್ಮ ವೀರಶೈವ ಸಿದ್ಧಾಂತದೊಳಗೆ 8ನೇ ಗರ್ಭಸ್ಥ ಶಿಶುವಿಗೆ 8ನೇ ತಿಂಗಳಿಗೆ ಗರ್ಭಸ್ಥ ಲಿಂಗ ಧಾರಣೆ ಮಾಡಬೇಕಂತ ನಮ್ಮ ಸಿದ್ಧಾಂತ. ಅದನ್ನು ಮಾಡಬೇಕು ಅಂದಾಗ ಅದೊಂದು ಸಂಸ್ಕೃತಿಗೆ ಒಂದು ಫಲ ಸಿಗುತ್ತೆ. ಯಾಕೆ ಮಾಡ್ತಾರಂದ್ರೆ ಈ ಗುಡಿಗೆ ಈ ಭೂಮಂಡಲಕ್ಕೆ ಬರುವಂತ ಮಗು ಅದು ಹೆಣ್ಣಿರಬಹುದು ಗಂಡಿರಬಹುದು, ಬರುವಂತ ಮಗು ಬಲಿಯಾಗಿ ಬರಬಾರದು, ಭಕ್ತನಾಗಿ ಬರಬೇಕೆಂಬುದೇ ವೀರಶೈವ ಸಿದ್ಧಾಂತದೊಳಗ ಗರ್ಭಸ್ಥ ಶಿಶುವಿಗೆ 8ನೇ ತಿಂಗಳಿಗೆ ಗರ್ಭಕಲಿಂಗ ಧಾರಣೆ ಮಾಡುತ್ತಾರೆ. ಅದಕ್ಕೆ ಬಸವಣ್ಣವರು ಅಂತಾರೆ, ಬಲಿಯೊಂದು ಕುಲ ಭಕ್ತನದೊಂದು ಕುಲ. ಬಲಿಯೊಂದು ಕುಲ ಭಕ್ತನದೊಂದು ಕುಲ. ನಾವು ಭಕ್ತರಾಗಬೇಕೆ ವಿನಃ ಬಲಿಯಾಗಬಾರ್ದು. ಬಲಿ ಅಂದ್ರೆ ಪಾಪಿ, ಭಕ್ತ ಅಂದ್ರೆ ಪುಣ್ಯವಂತ. ಅವರು ಭಕ್ತರಾಗಿದ್ರು. ದೇವಮಲ್ಲಮ್ಮ ಪುರುಷಾರ್ಥಪ್ಪ ಭಕ್ತರಾಗಿದ್ರು. 8ನೇ ತಿಂಗಳ ಕಳೀತದ. ನಂತರ 9ನೇ ತಿಂಗಳಿಗೆ ಆ ಗರ್ಭಾವಸ್ಥೆ ಪ್ರಾರಂಭಗೊಂಡದ. ನಿತ್ಯ ಆ ತಾಯಿ ಏನ್ ಮಾಡ್ತಿದ್ರು? ದೇವರ ಧ್ಯಾನ, ತಪಸ್ಸು, ಪೂಜೆ, ಪ್ರಾರ್ಥನೆ, ಮನದಲ್ಲಿ ಭಗವಂತನ ನಾಮಸ್ಮರಣೆ. ಎಲ್ಲಿ ನೋಡಿದರಲ್ಲಿ ಶಿವನಾಮಸ್ಮರಣೆ ಇತ್ತು. ದೇವಮಲ್ಲಮ್ಮನ ಮನದಲ್ಲಿ ಆ ತಾಯಿಯ ವಾಣಿ ಒಳಗ, ಆ ಕೈ ಒಳಗ ಭಜನೆ ಮಾಡೋದು, ಬಾಯಿ ಒಳಗೆ ಶಿವನಾಮಸ್ಮರಣೆ ಹೇಳೋದು, ಮನಸ್ಸಿನೊಳಗೆ ಮಹಾದೇವನನ್ನು ನೆನೆಯೋದು, ಕಣ್ಣಿನೊಳಗೆ ದೇವರ ದೇವಸ್ಥಾನಕ್ಕೆ ಹೋಗೋದು, ನೋಡೋದು, ದೇವತೆಗಳ ಸ್ಥಾನಕ್ಕೆ ಹೋಗೋದು. ಇದೆಲ್ಲ ಪವಿತ್ರ ಸುಲಕ್ಷಣಗಳು ಆ ದೇವಮಲ್ಲಮ್ಮನ ಜೀವನದೊಳಗಾಯ್ತು. ನವಮಾಸಗಳು. ಬೀದರ್ ಜಿಲ್ಲೆ ಆ ಚಳಕಾಪುರದ ಪುಣ್ಯ ಗ್ರಾಮದೊಳಗೆ ಪುರುಷಾರ್ಥಪ್ಪನವರ ಧರ್ಮಪತ್ನಿ ದೇವಮಲ್ಲಮ್ಮನಿಗೆ ಗರ್ಭದ ಅವಸ್ಥೆ 9ನೇ ತಿಂಗಳಿಗೆ ಪಾದಾರ್ಪಣೆಗೊಂಡದ. ಆ ತಾಯಿಯಂತ ಈ ಜಗತ್ತಿಗೆ ಜ್ಯೋತಿ ಸ್ವರೂಪವಾಗಿ ಬೆಳೆದು ಬಂದ ಮಗ ಹುಟ್ಟಿ ಬರ್ತಾನ. ಆ ತಾಯಿ ಅನ್ಕೊಂಡು ಸತ್ಸಂಕಲ್ಪದ ಮೇರೆಗೆ ಆ ಚಳಕಾಪುರ ಪುಣ್ಯ ಗ್ರಾಮದೊಳಗ ಶಾಲಿವಾಹನ ಶಕೆ 1758ನೇ ಶಾಲಿವಾಹನ ಶಕೆ 1758ನೆಯ ದುರ್ಮುಖಿ ನಾಮ ಸಂವತ್ಸರ ಕರ್ಕ ಲಗ್ನದೊಳಗ ಕ್ರಿಸ್ತ ಶಕ 1836ನೇ ಇಸವಿ ಒಳಗ ಶ್ರೇಷ್ಠವಾದ ರಾಮನವಮಿಯ ದಿವಸ ಶನಿವಾರ ದಿವಸ ಗೋಧೂಳಿಯ ಸಮಯದೊಳಗ ಹೊತ್ತು ಮುಳುಗುವ ಸಮಯ, ಕತ್ತಲಾಗುವ ಸಮಯ, ಸೂರ್ಯ ಅಸ್ತಂಗತನಾಗುವ ಸಮಯ, ಆ ಶ್ರೇಷ್ಠ ಗೋಧೂಳಿ ಮುಹೂರ್ತದೊಳಗ 1836ನೇ ಪುಣ್ಯ ಇಸವಿ ಒಳಗ ಚಳಕಾಪುರದೊಳಗ ಪುರುಷಾರ್ಥಪ್ಪನವರ ಧರ್ಮಪತ್ನಿಯಾದ ದೇವಮಲ್ಲಮ್ಮ ನವಮಾಸಗಳು ತುಂಬುತ್ತಾವ. ಸುಂದರವಾಗಿರುವ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾವ. ಆ ಜಗನ್ನಾಥದಲ್ಲಿ ಸಾಂಬಜೈ ನಮ ಪಾರ್ವತಿ ಶಿವ ಮಹಾದೇವ್ ಜಗದು ಪಂಚಾಚಾರ್ಯ ಮಹಾರಾಜ್ ಕಿ ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಶಿವ ಸಾಂಬಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ್. ವಂಶವನ್ನ ಬೆಳಗುವಂತ, ಧರ್ಮವನ್ನ ಬೆಳಗುವಂತ ಶ್ರೇಷ್ಠ ಮಗ ಹುಟ್ಟಿ ಬಂದ. ಮಗು ಜನಿಸಿದ ಸುಂದರವಾಗಿರುವ ಗಂಡು ಮಗುವಾದ. ದೇವಮಲ್ಲಮ್ಮ ಆನಂದ ಪಟ್ಟಳು, ಪುರುಷಾರ್ಥಪ್ಪ ಆನಂದ ಪಟ್ಟ. ಇದು ಮಗು ಮನೆಯಾಗ ಮಗನಲ್ಲ, ಇದು ಸಮಾಜದ ಮಗ. ಭಕ್ತರನ್ನ, ಧರ್ಮವನ್ನ
ನೀತಿಯನ್ನ ರೀತಿಯನ್ನ ಕಲಿಸಲಿಕ್ಕೆ ಬಂದಂತ ಪರಮಾತ್ಮನ ಎರಡನೇ ಅವತಾರವೇ ನನ್ನ ಮೂರನೆಯ ಮಗ. ಈತನ ಒಂದು ಪುರುಷಾರ್ಥಪ್ಪ ಸಂತೋಷ ಪಡೆದಿದ್ದ. ದೇವಮಲ್ಲಮ್ಮ ಆನಂದ ಪಟ್ಟರು. ಆ ಪುಣ್ಯ ದಂಪತಿಗಳ ಗರ್ಭಾಂಬುದಿಯೊಳಗ ಉದಯವಾದವನೇ ಪುರಾಣದ ಕಥಾನಾಯಕ. ಆ ಪುಣ್ಯಾತ್ಮರ ಜನನ ಇದು ಪುರಾಣದೊಳಗಾಯಿತು. ಯುಗ ನಾಳೆ ದಿವಸ ಪುರಾಣದೊಳಗ ತೊಟ್ಟಿಲ ಕಾರ್ಯಕ್ರಮ. ತಾಯಿದರೆ ನಾಳೆ ದಿವಸ ತೊಟ್ಟಿಲ ಕಾರ್ಯಕ್ರಮ. ಇವತ್ತು ಪುರಾಣದೊಳಗ ಪುರಾಣ ಕಥಾನಾಯಕನ ಜನನ ಆಯಿತು. ನಂತರ ಆ ಮಗುವಿಗೆ ಲಾಲನೆ ಪಾಲನೆ ಪೋಷಣೆ ಶಾಸ್ತ್ರಾನುಸಾರವಾಗಿ 13ನೇ ದಿವಸಕ್ಕೆ ತೊಟ್ಟಿಲ ಕಾರ್ಯಕ್ರಮ ಚಳಕಾಪುರದೊಳಗ. ತದನಂತರ ಈ ಪುರಾಣದ ಪರಂಪರಾಗತವಾಗಿ ನಾಳೆ ದಿವಸ ಪುರಾಣದ ಸಂದರ್ಭದೊಳಗೆ ಸೂಡಿ ಗ್ರಾಮದ ಜುತ್ತಿ ಹಿರೇಮಠದ ಪುಣ್ಯ ಪರಿಸರದೊಳಗೆ ನಾವು ನೀವುಗಳೆಲ್ಲ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡೋಣ, ನಾಮಕರಣದ ಕಾರ್ಯಕ್ರಮವನ್ನು ಮಾಡೋಣ. ಅವೆಲ್ಲ ಕಣ್ಣು ಮನತನದಿಂದ ಈ ಪುರಾಣ ಕಾರ್ಯಕ್ರಮಕ್ಕೆ ಅವೆಲ್ಲ ತಮ್ಮ ತನುಮನಗಳನ್ನ ಧನಗಳನ್ನ ಅರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ 4ನೇ ದಿವಸದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪುರಾಣ ಪ್ರವಚನದ ನುಡಿಸೇವೆಯನ್ನ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಚೈತನ್ಯ ಶಕ್ತಿಗೆ ಸಮರ್ಪಣೆ ಮಾಡಿ ಈ ದಿವಸದ ಪುರಾಣ ವಿರಾಮಿಸ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ 8ರಿಂದ 10 ಗಂಟೆ ಮಟ್ಟ ಪುರಾಣ ಇರ್ತದೆ. 8ರಿಂದ 10 ಗಂಟೆ 2 ತಾಸು ನಾವೇನು ಪುರಾಣ ಹೇಳಕ್ಕೆ ಬೇಜಾರು ಮಾಡಬಹುದಿಲ್ಲ. ಈ ಮಹಾತ್ಮರ ಕಥೆ ನಾವೆಷ್ಟು ಹೇಳೋದು ನಮ್ಮ ಪುಣ್ಯ ಪ್ರಾಪ್ತಿ ಆಗುತ್ತೆ. ಉಜ್ಜಯಿನಿ ಪೀಠದೊಳಗೆ 2022 ಶಿವ ಪುರಾಣ ಹೇಳ್ತೀವಿ. ಸಿದ್ಧಲಿಂಗ ಜಗದ್ಗುರು ಪುರಾಣ ಈಗಿನ ಜಗದ್ರು ವಾಕ್ಯ ಮಾಡ್ಕೊಂಡು ಕೇಳ್ತಿದ್ರು. ಇನ್ನೇನು ಪುರಾಣ ಮುಗಿಯಾಕ ಬರ್ತದ ಅಂದ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಜಗದ್ಗುರು ಶಾಸ್ತ್ರಗಳೇನು 10 ನಿಮಿಷ ವಿಷಯ ಶುರು ಆಗಲಿ. ಕಾರಣ ಯಾರು ಭಕ್ತಿಯಿಂದ ಹೇಳ್ತಾರೆ, ಯಾರು ಭಕ್ತಿಯಿಂದ ಕೇಳ್ತಾರ ಅಲ್ಲೇ ಸಿದ್ಧಾರೂಢರ, ಅಲ್ಲೇ ಉಮಾಪತಿ ಶಿವಾಚಾರ್ಯ. ಭಕ್ತಿ ಬೇಕು, ಹೇಳೋರಿಗೆ ಭಕ್ತಿ ಬೇಕು, ಕೇಳೋರಿಗೆ ಭಕ್ತಿ ಬೇಕು. ಅಂದಾಗ ಮಾತ್ರ ಪುರಾಣ ಫಲ ಕೊಡ್ತದೆ. ಆದ ಕಾರಣ ಪರಮ ಪೂಜ್ಯ ಡಾಕ್ಟರ್ ಕುಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಪ್ಪಣೆ ಮೇರೆಗೆ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿಗಳು, ನಿಮ್ಮಿಂದ ಮಠ, ನಿಮ್ಮಿಂದ ಸ್ವಾಮಿಗಳು, ನಿಮ್ಮಿಂದ ಕಲಾವಿದರು ನೀವು ಕೊಟ್ಟಾಗ ಈ ಮಠಮಾನ್ಯಗಳು ದಾನ ಧರ್ಮ ಪರೋಪಕಾರ ನೀವೇನು ಒಂದು ಕೈಯಿಂದ ಕೊಟ್ಟು ಉಮಾಪತಿ ಶಿವಾಚಾರ್ಯರು ಸಾವಿರ ಕೈಗಳಿಂದ ನಿಮ್ಮ ಮನಸ್ಸಿಗೆ ಆಶೀರ್ವಾದ ಮಾಡ್ತಾರೆ. ಆದ ಕಾರಣ ಚಪ್ಪಾಳೆ ಹೊಡೆದವರೆಲ್ಲ ನಾಳೆ ಪುರಾಣಕ್ಕೆ ಏನೇನು ಬೇಕಾಗ್ತದೆ ಕೊಡ್ಲಿಕ್ಕೆ ನೀವೆಲ್ಲ ಅದನ್ನ ತನುಮನದ ಭಕ್ತಿಯನ್ನು ಮುಟ್ಟಿಸಿ ಗುರುವಿನ ಕೃಪೆಗೆ ಪಾತ್ರರಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ದಿವಸದ ಪುರಾಣ ಕಾರ್ಯಕ್ರಮಕ್ಕೆ ವಿರಾಮಿಸ್ತಾ ಇದ್ದೇನೆ. ಸರ್ವರಿಗೂ ಕೂಡ ಶರಣಾರ್ಥಿ.